ಈ ಗ್ರಾಮವು ರಾಜ್ಯದ ಪ್ರತಿಷ್ಠಿತ ಶಾಸಕರು ಪ್ರತಿನಿಧಿಸುವ ಕ್ಷೇತ್ರ. ಈ ಗ್ರಾಮಕ್ಕೆ ಸಿಎಂ ಮಾನಸಪುತ್ರ ಅಂತ ಹೇಳುವ ಶಾಸಕರ ಕ್ಷೇತ್ರ ಇದು. ಆದರೆ ಈ ಗ್ರಾಮಕ್ಕೆ ಬರಬೇಕಾದ್ರೆ ಗುಂಡಿಗಳಲ್ಲಿ ಎದ್ದು ಬಿದ್ದು ಬರಬೇಕು. ಯೋಗ್ಯವಾದ ರಸ್ತೆ ಮಾಡಿ ಅಂತ ಕಳೆದ 15 ವರ್ಷಗಳಿಂದ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ಹೀಗಾಗಿ ಗ್ರಾಮಸ್ಥರೇ ರಸ್ತೆ ರಿಪೇರಿ ಮಾಡಿಸಿಕೊಂಡಿದ್ದಾರೆ. ಡಾಂಬರು ಕಾಣದ ರಸ್ತೆಗಳು ಗುಂಡಿಮಯ. ಜನರ ಪರದಾಟ, ಗ್ರಾಮಸ್ಥರಿಂದಲೇ ರಸ್ತೆ ರಿಪೇರಿ. ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ, ಮನವಿ ಮಾಡಿದ್ರೂ ಪ್ರಯೋಜನವಿಲ್ಲ. ಇದು ಕೊಪ್ಪಳ ಜಿಲ್ಲೆ ಗಂಗಾವತಿ ಕ್ಷೇತ್ರದ ಕೊನೆಯ ಹಳ್ಳಿ. ಹಿರೇಹಳ್ಳ ಜಲಾಶಯವನ್ನ ಹೊಂದಿಕೊಂಡಿರೋ ಗ್ರಾಮ ಮುದ್ಲಾಪುರ. ಈ ಗ್ರಾಮದಲ್ಲಿ 1000ಕ್ಕಿಂತ ಹೆಚ್ಚು ಜನ ವಾಸವಿದ್ದಾರೆ. ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಪ್ರತಿನಿಧಿಸುವಂತಹ ಕ್ಷೇತ್ರ. ಹಾಗೆಯೇ ಸಿಎಂ ಸಿದ್ದರಾಮಯ್ಯ ಆಪ್ತರಾಗಿರೋ ಶಾಸಕ ರಾಘವೇಂದ್ರ ಹಿಟ್ನಾಳ್ ಪ್ರತಿನಿಧಿಸುವಂತಹ ಕೊಪ್ಪಳಕ್ಕೂ ಸರಿಯಾದ ರಸ್ತೆ ಇಲ್ಲ. ಮುದ್ಲಾಪುರದ ಜನತೆ ಪಕ್ಕದ ಕಿನ್ನಾಳ ಗ್ರಾಮವನ್ನ ಆಶ್ರಯಿಸಿದ್ದಾರೆ. 3.5 ಕಿಲೋಮೀಟರ್ ದೂರದ ಕಿನ್ನಾಳ ಗ್ರಾಮಕ್ಕೆ ಹೋಗಲು ಹರಸಾಹಸ ಪಡಬೇಕು. ಕಳೆದ 15 ವರ್ಷಗಳಿಂದ ಕಿನ್ನಾಳ ಮುದ್ಲಾಪುರ ಮಧ್ಯೆ ರಸ್ತೆಯನ್ನ ರಿಪೇರಿ ಮಾಡಿಲ್ಲ. ಹೀಗಾಗಿ ಗ್ರಾಮಸ್ಥರು, ವಿದ್ಯಾರ್ಥಿಗಳು ಕಿನ್ನಾಳಕ್ಕೆ ಹೋಗಲು ಪರದಾಡಬೇಕು. ಜೀವ ಭಯದಲ್ಲಿ ಸಂಚರಿಸಬೇಕು. ಈ ರಸ್ತೆಯನ್ನ ರಿಪೇರಿ ಮಾಡಿಸಿ ಅಂತ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ರೂ ಪ್ರಯೋಜನವಾಗಿಲ್ಲ. ಬೇಸತ್ತ ಇಡೀ ಗ್ರಾಮಸ್ಥರು ಸೇರಿ ತಾತ್ಕಾಲಿಕವಾಗಿ ರಸ್ತೆ ರಿಪೇರಿ ಮಾಡಿಕೊಂಡಿದ್ದಾರೆ. 20-30 ಜನ ಒತ್ಕೊಂಡ್ಬಿದ್ದು ಕೈ ಕಾಲು ಮುರ್ಕೊಂಡಾರ. ಎಲ್ಲರೂ ಇಡೀ ಸ್ಯಾಪ್ ಆಗ್ತಾರೆ. ಆಮೇಲೆ 4-5 ಬಸ್ ಇದಕ್ಕೆ ಇದ್ರು ಕುಕ್ನೂರು ವಾಯ, ಆಮೇಲೆ ಬನ್ನಾಪುರ, ಅವು ಬಸ್ ಬರೋಲ್ಲ ಅಂತ ಬಿಟ್ರಪ್ಪ ಪ್ಲೇಟ್ ಕಟ್ಟಾಕ. ಆಮೇಲೆ ಇಲ್ಲಿ ಒಂದು 8 ಟ್ಯಾಕ್ಟ್ರಿ ರೀ ಮನೆ ಕೊಟ್ಟು ಸಾಕಾತಾರೆ. ಅದಕ್ಕೆ ಎಲ್ಲರೂ ಪಟ್ಟಿ ಹಾಕಿ 100, 50, 500, 1000, 5000 ಹಿಂಗೆಲ್ಲರೂ ಹಾಕಿ ಪಟ್ಟಿ ಹಾಕಿ ಕೆಲಸ ಮಾಡಕತ್ತೀವಿ ಸರ್. ಹಿಟಾಚಿ, ಜೆಸಿಬಿ, ಟ್ರ್ಯಾಕ್ಟರ್ ಮೂಲಕ ತಾತ್ಕಾಲಿಕವಾಗಿ ರಸ್ತೆ ರಿಪೇರಿ ಮಾಡಿಸಿದ್ದಾರೆ. ವಾಹನಗಳಿಗೆ ಡೀಸೆಲ್ ಸೇರಿದಂತೆ ಇತರೆ ಖರ್ಚಿಗಾಗಿ ಗ್ರಾಮಸ್ಥರೇ ಹಣ ಸಂಗ್ರಹಿಸಿದ್ದಾರೆ. ಮುಂದಿನ ದಿನಗಳಲ್ಲಾದರೂ ಉತ್ತಮ ರಸ್ತೆ ನಿರ್ಮಿಸಿ ಅಂತ ಆಗ್ರಹಿಸಿದ್ದಾರೆ. ನಮ್ಮ ಗ್ರಾಮಕ್ಕೆ 15 ವರ್ಷದಿಂದ ರಸ್ತೆ ಹದಗೆಟ್ಟು ನಾವು ಪಕ್ಷಾತೀತವಾಗಿ ಎಲ್ಲ ನಾಯಕರ ಹತ್ರನೂ ಭೇಟಿ ಕೊಟ್ಟಿವಿ, ಕೇಳ್ಕೊಂಡ್ವಿ. ಸ್ವತಃ ಸ್ವಇಚ್ಛೆಯಿಂದ ಇಟ್ಯಾಚಿದ್ದಾರೆ, ಇಟ್ಯಾಚ್ ನಿಂದಿರ್ಸ್ಯಾರ, ಟ್ಯಾಕ್ಟ್ರಿ ತಂದು ನಿಂದಿರ್ಸ್ಯಾರ. ಏನಿಲ್ಲಾರ್ದ ನಾವು ನಮ್ಮ ಸೇವೆ ಮಾಡ್ತೀವಿ ಅಂತ ಬಂದು ವಾಲಂಟಿಯರ್ ನಿಂತು ಎಲ್ಲ ಗ್ರಾಮಸ್ಥರು ಹಿಂಗೆ ರಸ್ತೆ ಮಾಡ್ಕೊಳಕತ್ತೀವಿ. ಒಟ್ನಲ್ಲಿ ಮುದ್ಲಾಪುರ ಗ್ರಾಮ ಮೂಲಭೂತ ಸೌಲಭ್ಯದಿಂದ ವಂಚಿತವಾಗಿದೆ. ಈಗಲಾದರೂ ಜನಪ್ರತಿನಿಧಿಗಳು ಉತ್ತಮ ರಸ್ತೆ ಮಾಡಿಸ್ತಾರಾ ಕಾದು ನೋಡಬೇಕು. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.